ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ಸ್ ಸ್ಮಿತಾ ರಂಗನಾಥ್ ಮತ್ತು ರಂಜಿತ್ ಶಿರಿಯಾರ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕ್ಷಣ ಕ್ಷಣಕ್ಕೂ ಬಿಡದಿ ಟೌನ್ಶಿಪ್ ಘಟನೆ ಕಾವೇರ್ತಾ ಇರುವಂತದ್ದು ಹೋರಾಟ. ಬೈರಮಂಗಲದಲ್ಲಿ ಅನ್ನದಾತರು ವರ್ಸಸ್ ಅನ್ನದಾತರ ಪ್ರತಿಭಟನೆ ಎನ್ನುವಂತಹ ಪರಿಸ್ಥಿತಿ. ಭೂಮಿ ಕೊಟ್ಟವರು ವರ್ಸಸ್ ಭೂಮಿ ಕೊಡದವರ ಮಧ್ಯೆ ಕಾಳಗ. ಒಂದ್ ಕಡೆ ಭೂಮಿ ಕೊಡಲ್ಲ ಅಂತ ಕೆಲ ರೈತರು ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಭೂಮಿ ಕೊಟ್ಟವರಿಂದ ರಸ್ತೆ ತಡೆದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 50 ಮೀಟರ್ ಅಂತರದಲ್ಲಿ ಎರಡು ರೈತ ಬಣಗಳಿಂದ ಪ್ರತಿಭಟನೆ ನಡೆದಿರೋದು. ಭೂಮಿ ಕೊಟ್ಟವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇರೋರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಬಿಡದಿ ಹೋರಾಟ ಕಾವೇರ್ತಾ ಇದೆ. ಬೈರಮಂಗಲದಲ್ಲಿ ಅನ್ನದಾತರು ವರ್ಸಸ್ ಅನ್ನದಾತರ ಪ್ರತಿಭಟನೆ ಅಂತ ಆಗಿದೆ. ಭೂಮಿ ಕೊಟ್ಟವರು ಮತ್ತು ಕೊಡದವರ ಮಧ್ಯೆ ಕಾಳಗ. ನೋಡಿ, ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ಹೋರಾಟ ಯಾವ ರೀತಿ ತಾರಕಕ್ಕೇರಿದೆ ಅಂತ ಹೇಳಿ ಪ್ರತಿಭಟನೆ. ನಿನ್ನೆ ಸರ್ವೆ ಮಾಡೋದಕ್ಕೆ ಹೋದವರಿಗೆ ಪೊರಕೆನ ತೋರಿಸಿ ಕಲ್ಲು ತೂರಾಟ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಹೇಳಿದ ಮೇಲೆಯೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಭೂಮಿ ಕೊಟ್ಟವರ ಸರ್ವೆ ಮಾಡಲಿ, ನಮ್ದು ಯಾವುದೇ ರೀತಿಯ ತಕರಾರಿಲ್ಲ, ಆದ್ರೆ ಭೂಮಿ ಕೊಡದವರ ಸರ್ವೆನ ಮಾಡಲ್ಲ ಅಂತ ಹೇಳಿ ಒಂದು ಹಿಂಬರಹ ಬರೆದು ಕೊಡ್ಲಿ. ಅದಾದ್ರೆ ಮಾತ್ರ ನಾವು ಯಾವುದೇ ರೀತಿಯ ತಕರಾರಿಲ್ಲದೆ ಅಳತೆ ಮಾಡೋದಕ್ಕೆ ಬಿಡ್ತೀವಿ. ನಮಗೆ ಹಿಂಬರಹ ಕೊಡ್ಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ಹೇಳಿದಾಗ್ಯೂ ಕೂಡ ಸರ್ವೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಮುಂದುವರೆದ ಭಾಗವಾಗಿ ಇವತ್ತು ಭೂಮಿ ಕೊಟ್ಟವರು ವರ್ಸಸ್ ಭೂಮಿ ಕೊಡದವರು ಪ್ರತಿಭಟನೆ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಭೂಮಿ ಕೊಡಲ್ಲ ಅಂತ ಹೋರಾಟ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಭೂಮಿ ಕೊಟ್ಟವರ ಅಳತೆ ಮಾಡಿ ನೀವು ಭೂಮಿನ ಮುಂದಿನ ಪ್ರೊಸೆಸ್ ಮಾಡಿ ಅಂತ ಹೇಳಿ ಪ್ರತಿಭಟನೆ ನಡೀತಾ ಇದೆ. 50 ಮೀಟರ್ ಅಂತರದಲ್ಲಿ ರೈತ ಬಣಗಳ ನಡುವೆ ಈ ರೀತಿಯ ಹೋರಾಟ ನಡೀತಾ ಇದೆ.